ಯಾವ ಜನ್ಮದಲ್ಲಿ ಏನ್ ಮಾಡಿದ್ದೇನೋ ಏನ್ ಕಥೆಯೋ, ಯಾವ ಜನ್ಮದಲ್ಲಿ ಯಾವ ಮಕ್ಕಳು ತಾಯಿಯನ್ನ ಬೇರೆ ಮಾಡಿದ್ದೇನೋ, ಯಾವ ಜನ್ಮದಲ್ಲಿ ಯಾವ ಮಗುವನ್ನ ಕೊಂದಿದ್ದೇನೋ, ಈ ಜನ್ಮದಲ್ಲಿ ಮಕ್ಕಳಿಲ್ಲ. ಮಕ್ಕಳಿಲ್ಲದೆ ಇರ್ಲಿಕ್ಕೆ ಇದು ಎಲ್ಲ ಕಾರಣ ಇರುತ್ತೆ. ಇದೇ ಕಾರಣ ಅಲ್ಲ, ಇದು ಕಾರಣ ಆಗ್ಬೋದು. ಇದು ಬಿಟ್ಟು ಬೇರೆನೂ ಆಗ್ಬೋದು, ಒಳ್ಳೇದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಇವನಂತಾನೆ ಏನ್ ಮಾಡಿದ್ದೀನೋ ಏನು. ಕೆಲವು ಸತಿ ಮಕ್ಕಳು ಮಾಡೋ ಚೇಷ್ಟೆ ನೋಡಿ ತಾಯಂದ್ರಿಗೆ ಭಾರಿ ಬೇಜಾರಾಗಂತಾರೆ. ಆಚಾರ್ಯ ಸಾಕಪ್ಪ ಸಾಕಂತಾನೆ. ನೀವು ಸಾಕಪ್ಪ ಸಾಕಂದ್ರೆ ದೇವರು ಕೇಳಿಸ್ಕೊಳ್ತಾನಂತ. ಅವ ಎಲ್ಲಾ ಕಡೆ ಇದಾನಲ್ಲ. ಸಾಕಪ್ಪ ಅಂದ್ರೆ ಒಂದ್ ಜನ್ಮಕ್ಕಿಲ್ಲ, ಸಾಕೋ ಸಾಕಂದ್ರೆ ಇನ್ನೆರಡು ಜನ್ಮಕ್ಕಿಲ್ಲ. ಯಾವಾಗ್ಲೂ ಇರ್ಬೇಕಂತ. ದೇವರು ಈ ಮಕ್ಕಳೆಲ್ಲ ಯಾಕೆ ಕೊಡ್ತಾನೆ ಅಂದ್ರೆ ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ. ದೇವರು ನಿಮಗೆ ಪೇಷನ್ಸ್ ಇದ್ರೆ ಉದ್ಧಾರ ಆಗ್ತೀರಿ, ಪೇಷನ್ಸ್ ಇಲ್ಲದೆ ಇದ್ರೆ ಪೇಷಂಟ್ ಆಗ್ತೀರಿ. ಅಷ್ಟೇ, ಏನಾಗ್ತೀರಿ ನೋಡಿ. ಯಾವಾಗ್ಲೂ ತುಂಬಾ ತಾಳ್ಮೆ ಬೇಕು. ತಾಳುವಿಕೆಗಿಂತನ್ಯ ತಪವೂ ಇಲ್ಲ. ಇವೆಲ್ಲ ನೀವು ಮಾಡುವ ಸಾಧನೆಗೆ ವಿಘ್ನದಂತೆ ಬಂದರೂ ಕೂಡ ಈ ಎಲ್ಲ ವಿಘ್ನಗಳನ್ನ ಬದಿಗೊತ್ತಿ ಅದರ ನಡುವೆ ದೇವರ ಸ್ಮರಣೆ ಮಾಡೋದಿದೆಯಲ್ಲ, ಅದೇ ಸಾಧನೆ. ಮಕ್ಕಳನ್ನು ಬಯ್ಯೋ ಹಾಗಿಲ್ಲ. ಪುಟ್ಟ ಮಕ್ಕಳಿಗೆ ಸ್ನಾನ ಮಾಡಿಸಿ ಅದೇ ಸಾಧನೆ ಅನ್ಕೋಬೇಕು. ಪುಟ್ಟ ಮಕ್ಕಳಿಗೆ ಅಂಗಿ ಹಾಕಿ ಅದೇ ಸಾಧನೆ ಅನ್ಕೋಬೇಕು. ಪುಟ್ಟ ಮಕ್ಕಳನ್ನ ಬಡ್ದು ಕಣ್ಣು ಮುಚ್ಕೊಂಡು ಜಪಕ್ಕೆ ಕೂತ್ಬಿಟ್ರೆ ಅದು ಸಾಧನೆ ಆಗೋಲ್ಲ. ಕೆಲವ್ರಿಗೆ ಏನಂದ್ರೆ ಒಂದು ಗುರು ಮಂತ್ರ ಮಾಡ್ಕೊಳ್ಲಿಕ್ಕಾಗಲ್ಲ, ಒಂದ್ ಮಠಕ್ಕೆ ಹೋಗಕ್ಕಾಗಲ್ಲ. ಆಚಾರ್ಯ ಈ ಮಗು ಪ್ರಾರಬ್ಧ ಹೊಳೆಕೊಳತ್ತೆ ಅಂತ ಹೊಡೆದು ಹೊಡಿತಿರುತ್ತೆ. ಎಲ್ಲ ಮಾಡೋ ಹಾಗೆ ಇಲ್ಲ. ನಮ್ಮ ಕರ್ತವ್ಯ ಅದು. ಭಗವಂತನ ಆರಾಧನೆ ಮಾಡ್ಲಿಕ್ಕೆ ದೇವರು ದಂಪತಿಗಳಿಗೆ ಕೊಡುವ ಪ್ರತಿಮೆ ಅದು. ದೇವರ ಪ್ರತಿಮೆ. ಪಾಲಯೇತ್